ನಾವೆಲ್ಲ ಹುಟ್ಟಿ ಬೆಳೆದ ಮನೆ ಇದು. ಈ ಮನೆಯ ಮಹಾರಾಣಿ ನಮ್ಮ ತಾತ ಅವರ ತಾತ ಕಟ್ಟದಂತ ಮನೆ ಇದು. 180 ಇಂದ 200 ವರ್ಷ ಮಿನಿಮಮ್ ಆಗಿದೆ ಈ ಮನೆಗೆ ವಯಸ್ಸು. ಒಟ್ಟಿಗೆ ಇರ್ಲಿಲ್ಲ, ಬರೀ ಪರಂಗಿಕಾಯಿ ತಿನ್ಕೊಂಡು ಬಾಣ್ತಾರ ಮಾಡ್ಕೊಂಡು ಇವನೇ ಕಲೆಕಾಳು ಸಾರು ಮಾಡ್ಬಿಟ್ಟು ಮುದ್ದೆ ಮಾಡಿದಾಗ ಖುಷಿ ಆಯ್ತು. ಒಂದ್ಸಲ ಏನಾಗಿತ್ತು, ಆ ಕಡೆಯಿಂದ ಬರ್ತಾ ಮ್ಯಾಪ್ ಹಾಕೊಳ್ದಿರ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಬಿಡು ಹೆಂಗೆ ಹೋಗ್ಬೋದು ಅನ್ಕೊಂಡು ಬಂದ್ಬಿಟ್ಟೆ. ಬಟ್ ಆ ಕಡೆಯಿಂದ ಬರ್ತಾ ನಾನು ಅಮ್ಮು ಹಿಂಗೆ ಹೋಗ್ತಾ 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 ತಮಿಳ್ನಾಡು ಕೊಟ್ಟೋಗಿದ್ದೀವಿ. ನಾವು ಬರೋಗಡೆ ನೋಡಿ ಕುಯ್ದು ತೊಳೆ ಬಿಡಿಸಿಟ್ಟೈತೆ ನೋಡಿ. ಇವನು ಹಲೋ ನನ್ನ ತಮ್ಮ ಬಂದಿದ ತಕ್ಷಣ ಒಂದು ತಟ್ಟೆ ಫುಲ್ಲು ಜಾಕ್ ಫ್ರೂಟ್ ಹಾಕೊಂಡು ಕುತ್ಕೊಂಡ್ಬಿಡೋನೆ. ನೋಡಿ ಗೈಸ್ ಎಷ್ಟು ಮಾವಿನ ಹಣ್ಣಿದೆ. ನಮ್ಮ ಮಾವ ನಾವು ಬರ್ತೀವಿ ಅಂತ ಫುಲ್ ಮಾವಿನ ಹಣ್ಣೆಲ್ಲ ಕೀಳ್ಸಿಟ್ಟಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಇಲ್ಲೆಲ್ಲ ರಾಂಗ್ ರೂಟ್ ಬಂದ್ಬಿಟ್ಟಿದ್ದೀವಿ ಕಣಮ್ಮ. ವಾ ಅಮ್ಮು ಯಾವ್ದೋ ತಮಿಳ್ನಾಡು ರೂಟ್ ಹಾಕ್ಬಿಟ್ಟವಳೆ ಮ್ಯಾಪಲ್ಲಿ. ನೋಡಿ ಎಲ್ಲ ಕಡೆ ತಮಿಳ್ ಬೋರ್ಡ್ ಹಾಕೋರೆ. ಹ್ಞೂ ಕಣಮ್ಮ ರಾಂಗ್ ರೂಟ್ ಬಂದ್ಬಿಟ್ಟಿದ್ದೀವಿ. ಅಯ್ಯಯ್ಯೋ ಅಮ್ಮ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇವಾಗ ನಂಗೆ ಹೇಳ್ಬಿಟ್ರೆ. ಗೈಸ್ ನೋಡಿ ಎಳ್ನೀರು ಕೊಡಿಸ್ತೀನಿ ಅಂತ ನಾವು ಬಯರ್ಕೆ ಪಡ್ಕೊಂಡೇ ಇದ್ದೀವಿ. ಇನ್ನೇ ಇದೇನು ಸಿಟಿ ಇಲ್ಲಿ ರೋಡ್ಗೆ ಒಂದೊಂದು ಎಳ್ನೀರು ಇಟ್ಕೊಂಡಿರೋ ಥರ ಅಂಗಡಿನೇ ಸಿಕ್ಕಿಲ್ಲ ಗೈಸ್. ಮರಗಳು ಹತ್ಬಿಟ್ಟು ಇವಾಗ ಇವ್ರು ಕಿತ್ಕೊಡ್ಬೇಕಷ್ಟೇ, ಇನ್ನೇನು. ಮರಗಳಂತೂ ಲೈನ್ ನೋಡಿದೆ ಅಲ್ಲ, ತೆಂಗಿನ ತೋಟಗಳೇನೆ. ನಮ್ದೇ ತೋಟ ಕಡೆ ಎತ್ಕೊಂಡು ಕಿತ್ಕೊಳೆ ಅಮ್ಮ. ನೀವು ಹತ್ರಿ ನಾನು ಇಸ್ಕೊತೀನಿ ಕೆಳಗೆ. ಎಲ್ಲೂ ಎಳ್ನೀರು ಸೇಲ್ ಮಾಡ್ತಲ್ಲ ಗೈಸ್. ಎಳ್ನೀರು ಇಲ್ಲ, ಊಟ ತಿನ್ನೋಣ ಅಂದ್ರೆ ಹೋಟೆಲ್ ಯಾವುದು ಇಲ್ಲ. ಇಲ್ಲ ಅಂದಿವೆ ಅಂತೂ ಏನು ಸಿಕ್ಕಲ್ಲ. ಅಮ್ಮ ಏನು ಇಳ್ಕೊಂಡು ನೋಡೋ ನೋಡಿದಿರ ನೀನು ನಿನ್ನ ಮೊಮ್ಮಗ ಇಬ್ರು? ಹಾಂ ಅಲ್ಲ ಅಲ್ಲಿ ಚಿರತೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಎಲ್ಲ ಕತೆ ಹೇಳ್ತದೆ ನೀನು. ಹಾಂ ಚಿರತೆ ಬರುತ್ತೆ ಹಂಗೆ ಹಿಂಗೆ ಅಂತ. ಚಿರತೆ ಬಂದ್ರೆ ಇವ್ರನ್ನ ಹೆಂಗಾನ ಎತ್ಕೊಂಡು ಹೋಗ್ಲಿ ಅಮ್ಮನ ಹರೀಶನ ಅಂದ್ಬಿಟ್ಟು ನಿನ್ನ ಮೊಮ್ಮಗನ ಕರ್ಕೊಂಡು ಸೇಫಾಗಿ ಇಳ್ಕೊಂಡು ಬಂದ್ಬಿಟ್ಟ. ಸೇಫ್ಟಿ ಫಸ್ಟ್ ಅಂತ ಎಲ್ಲ ಇಲ್ಲಿ ಕಾಡ್ ತರ ಇರೋದ್ರಿಂದ ಯಾವ ರೂಟಿಗೆ ಹೋಗ್ತಾ ಇದೀವಿ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಸೇಫ್ ಆಗಿ ನಾನು ಮ್ಯಾಪ್ ಹಾಕೊಂಡ್ಬಿಡ್ತೀನಿ. ಏನಕ್ಕೆ ಅಂದ್ರೆ ಈ ರೂಟ್ ಸ್ವಲ್ಪ ನಮ್ಗೆ ಹೊಸದನೆ. ಈ ರೂಟಲ್ಲಿ ತುಂಬಾ ಸಲ ತಿರುಗಾಡಿದೀವಿ ಈಗ ಆಲ್ರೆಡಿ ಲಾಸ್ಟ್ 1 year ಇಂದ. ಬಟ್ ಒಂದ್ಸಲ ಏನಾಗಿತ್ತು, ಆ ಕಡೆಯಿಂದ ಬರ್ತಾ ಮ್ಯಾಪ್ ಹಾಕೊಳ್ದಿರ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಬಿಡು ಹೆಂಗೆ ಹೋಗ್ಬೋದು ಅನ್ಕೊಂಡು ಬಂದ್ಬಿಟ್ಟೆ. ಬಟ್ ಆ ಕಡೆಯಿಂದ ಬರ್ತಾ ನಾನು ಅಮ್ಮು ಹಿಂಗೆ ಹೋಗ್ತಾ 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 ತಮಿಳ್ನಾಡು ಕೊಟ್ಟೋಗಿದ್ದೀವಿ. ತಮಿಳ್ನಾಡು ಕೊಟ್ಟೋಗಿದೆ ಕಣಮ್ಮ ಒಂದ್ಸಲ. ಆಮೇಲೆ ಅವಾಗಿಂದ ಸುಮ್ಮನೆ ಕನ್ಫ್ಯೂಷನ್, ಎಲ್ಲ ಫಾರೆಸ್ಟ್ ಏರಿಯಾಗಳು, ಎಲ್ಲ ರೋಡು ಒಂದೇ ಥರ ಇರ್ತವೆ ಅಂದ್ಬಿಟ್ಟು ಮ್ಯಾಪ್ ಹಾಕೊಂಡ್ಬಿಡ್ತೀನಿ ನಾನು ಫಸ್ಟ್. ಅದೇ ಸೇಫ್, ಕನ್ಫ್ಯೂಷನ್ ಇರಲ್ಲ. ಬಟ್ ಮ್ಯಾಪೇ ಕನ್ಫ್ಯೂಷನ್ ಮಾಡ್ಕೋತೈತಿ ಇವತ್ತು, ಏನಂತ ಗೊತ್ತಿಲ್ಲ. ಎಲ್ಲಮ್ಮ? ಓ ಕರೆಕ್ಟ್ ಕಣಮ್ಮ, ಅಲ್ಲೊಂದು ಬೆಟ್ಟ ಐತೆ. ಇನ್ನೊಂದ್ಸಲ ಹಚ್ಚೋಣ ಅಜ್ಜಿನ ಬೆಟ್ಟ. ಅಜ್ಜಿನ ಇನ್ನೊಂದ್ಸಲ ಹಚ್ಚೋಣ ಬೆಟ್ಟ. ಹತ್ತಿನಮ್ಮ ಇನ್ನೊಂದು ಬೆಟ್ಟ. ಗೈಸ್ ನೋಡಿ ನಮ್ಮ ಅಜ್ಜಿ ಬರ್ತಾ ಇದಾರೆ. ಹಾಯ್. ಅವ್ರಿಗೆ ನಾವು ಬರ್ತಾ ಇದೀವಿ ಅಂತ ಹೇಳಿರ್ಲಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಬಂದ್ವಿ. ಇಲ್ಲೇ ಕುತ್ಕೊಂಡಿದ್ರು. ಏನಮ್ಮ ಸಮಾಚಾರ? ಇಲ್ಲಿ ಬರ್ತಾ ಇದೆಯಾ ವಿಡಿಯೋದಲ್ಲಿ? ನೀನು ತೆಗಿತಾ ಇದ್ದೀನಿ ವಿಡಿಯೋ ನಾನು. ಹಾಂ ನೀನು ನಡ್ಕೊ ಬರೋದನ್ನ. ಹಾಯ್ ಹೇಳೊಂದು. ನೋಡಿ ಇದೇ ನಮ್ಮ ಅಜ್ಜಿ ಮನೆ. ನಾವೆಲ್ಲ ಹುಟ್ಟಿ ಬೆಳೆದ ಮನೆ ಇದು. ಹಿಂಗಿದೆ ನೋಡಿ ಮನೆ. ನೋಡಿ ಈ ಮನೆಯ ಮಹಾರಾಣಿ. ಗೈಸ್ ನೋಡಿ ನಮ್ಮ ಅಜ್ಜಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತೈತೆ. ನಮ್ಮಮ್ಮ ಬಡ ಬಡ ಅಂತೈತೆ. ಅದಕ್ಕೆ ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಫುಲ್ ಬ್ಯಾಟಿಂಗು, ಫುಲ್ಲು ಬೀಪ್ ವರ್ಡ್ಸಲ್ಲಿ ಬೈತಾ ಇದ್ದಾರೆ. ವಿಡಿಯೋ ಎಡಿಟ್ ಮಾಡ್ಬೇಕಾರೆಲ್ಲ ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕ್ಬೇಕು. ಇವರೇ ನಮ್ಮ ತಾತ ದೊಡ್ಡಯ್ಯನವರು, ಮುನಿ ದೊಡ್ಡಯ್ಯನವರು. ಇವ್ರ ಪಕ್ಕದಲ್ಲಿದ್ದಾರಲ್ಲ, ಇವರಿಬ್ರು ನಮ್ಮ ತಾತ ಅವರ ಅಪ್ಪ ಅಮ್ಮ, ಮುನಿಮಾದಯ್ಯನವರು, ಕೆಂಪಮ್ಮನವರು.
ಈಗ ನಾವ್ ಇದೀವಲ್ಲ ಈ ಮನೆ ಕಟ್ಸಿರೋದು ಯಾರಂದ್ರೆ ಈ ಮುನಿಮಾದಯ್ಯ ಅಂತ ನಾನು ತೋರಿಸ್ತೇನೆ. ನಮ್ಮ ತಾತ ಅವರ ಅಪ್ಪ ಇದಾರಲ್ಲ, ಅವರಪ್ಪ ಕೆಂಚೇಗೌಡ ಅಂದ್ಬಿಟ್ಟಿದ್ರು. ಅವ್ರು ಕಟ್ಟಿದಂಥ ಮನೆ ಇದು. ಅಂದ್ರೆ ನಮ್ಮ ತಾತ ಅವರ ತಾತ ಕಟ್ಟಿದಂಥ ಮನೆ ಇದು. 180 ಇಂದ 200 ವರ್ಷ ಮಿನಿಮಮ್ ಆಗಿದೆ ಈ ಮನೆಗೆ ವಯಸ್ಸು. ಎಷ್ಟು ಕಷ್ಟಪಟ್ಟು ಈ ತರ ಮನೆ ಕಟ್ಟಿದ್ದಾರೆ. ಎಲ್ಲ ಮಣ್ಣುಗೋಡೆಗಳು ಇದೆಲ್ಲ, ಯಾವುದು ಇಟ್ಟಿಗೆ ಯೂಸ್ ಮಾಡಿ ಕಟ್ಟಿಲ್ಲ, ಎಲ್ಲ ಮಣ್ಣುಗೋಡೆಗಳು. ನೋಡಿ ಅಮ್ಮು ಬಂದಿದ ತಕ್ಷಣ ಮುದ್ದೆ ಮಾಡ್ತಾ ಇದ್ದಾಳೆ. ಊರಲ್ಲಿ ಕಷ್ಟ ಬಿದ್ದು ಅಡುಗೆ ಮಾಡ್ಬೇಕು ನೋಡಿ. ಹಿಂಗಂದ್ರೆ ತಲೆ ಹೊಡಿಯುತ್ತಿಲ್ಲ, ಹಿಂಗಂದ್ರೆ ಎಲ್ಲ ಹೊಡಿಯುತ್ತೆ. ಹಳ್ಳಿ ಮನೆಗಳ ನಂಗೆ ನಮ್ಮ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹಿರಿಯರು ಮನೆಗಳನ್ನ ಹತ್ರ ಕಟ್ಸೋದು. ನೋಡಿ ತೊಲೆ ಸ್ಟ್ರೈಟ್ ಆಗಿ ತಲೆ ಇಟ್ಕೊಂಡ್ರೆ ತಲೆ ಟಪ್ ಅಂತ ಹೊಡಿಯುತ್ತೆ ತಲೆ ಮೇಲೆ. ತಲೆ ಬಗ್ಸ್ಕೊಂಡು ಬಗ್ಗಿಸೋ ತಲೆಯನ್ನ ಅಂತ. ಹೌದು. ಕಡ್ಡಿ ವಿಡಿಯೋ ತೆಗಿಯೋದು ಕಡ್ಡಿ ಹಿಂಗೆ ತೆಗಿದೆ, ಹಿಂಗೆ ಅನ್ಕೊಂಡು ಹಿಂಗಂದ್ರೆ ವಿಡಿಯೋ ತೆಗಿತ. ಗೈಸ್ ನಾವು ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ಇದೆಲ್ಲ ನಮ್ಮ ಅಜ್ಜಿ ಫುಲ್ಲು ಗಿಡಗಳು ಹಾಕ್ಕೊಂಡಿದ್ದಾರೆ. ಎಲ್ಲ ಯೂಸ್ಫುಲ್ ಗಿಡಗಳ, ಯಾವುದು ವೇಸ್ಟ್ ಗಿಡ ಅಂತ ಯಾವುದೂ ಹಾಕಿಲ್ಲ. ಹೂವಿನ ಗಿಡ, ಸೊಪ್ಪಿನ ಗಿಡ, ಕಾಳ್ದು ಅವರೆಕಾಳು ನೋಡಿ. ಈ ಕಡೆ ತುಳಸಿ, ಹೂವಿನ ಗಿಡಗಳು ನೋಡಿ. ಇದೇನು ಗಿಡನ ಗೊತ್ತಿಲ್ಲ ನನಗೆ. ಏನು ಗಿಡ ರೀ ಇದು? ಬೆಂಡೆಕಾಯಿ ಗಿಡ. ಬೆಂಡೆಕಾಯಿ ಗಿಡನ ಅದು? ಬೆಂಡೆಕಾಯಿ, ಕುಂಬಳಕಾಯಿ, ಬರೀ ಈ ಥರ ಯೂಸ್ಫುಲ್ ಗಿಡಗಳೇ ಹಾಕಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ನೈಟು ಬಂದು ಸಮ್ಮರ್ ಹಾಲಿಡೇಸಿಗೆ ಬರ್ತಾಯಿದ್ವಲ್ಲ, ನೈಟು ಇಲ್ಲಿ ಇನ್ನೊಂದು ಸ್ವಲ್ಪ ಅಗಲ ಇತ್ತು. ಇಲ್ಲಿ ಫುಲ್ಲು ಚಾಪೆ ಹಸ್ಕೊಂಡು ಫುಲ್ಲು ಇಲ್ಲೆಲ್ಲ ಫುಲ್ ಸ್ಟಾರ್ಸ್ ಕಾಣಿಸೋದು. ಇಲ್ಲೆಲ್ಲ ಫುಲ್ಲು ನೋಡಿಕೊಂಡು ಆಮೇಲೆ ಫುಲ್ಲು ಅಂತ್ಯಾಕ್ಷರಿ ಅದು ಇದು ಗೇಮ್ಸ್ ಎಲ್ಲ ಆಡಿಕೊಂಡು ಇಲ್ಲಿ ಮಲ್ಕೋತಾ ಇದ್ವಿ. ಅದೇ ನಮ್ಗೆ ಜಾಸ್ತಿ ಇಲ್ಲೇ ಮೆಮೊರೀಸ್, ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾಯಿದ್ವಿ ನಾವು. ಅದೇ ಇಲ್ಲಿ ಮೆಮೊರೀಸ್ ಜಾಸ್ತಿ. ಆಮೇಲೆ ಇಲ್ಲಿ ಒಂದು ತೆಂಗಿನ ಮರ ಇತ್ತು. ಈ ತೆಂಗಿನ ಮರದಲ್ಲಿ ಎಳ್ನೀರು ಕೀಳ್ಸೋರು ನಮ್ಮ ತಾತ. ಎಷ್ಟೋ ಅನ್ಲಿಮಿಟೆಡ್ ಎಳ್ನೀರು ಕುಡಿತಾ ಇರೋದು ಎಲ್ಲ ಸೇರಿ ಕುಡಿತಾ ಇದ್ವಿ ಸಮ್ಮರ್ ಹಾಲಿಡೇಸಲ್ಲಿ. ಗೈಸ್, ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿರೋಂಥ ಮನೆ ಇದು. ನಾವು ಇಲ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದೆ. ನಾವು ಹಾಸ್ಪಿಟ್ಲಲ್ಲಿ ಹುಟ್ಟಿಲ್ಲ, ಇದೇ ಮನೇಲೆ ನಾನು ಹುಟ್ಟಿದ್ದು. ಈ ಮನೇಲಿ ಹುಟ್ಟಿ ನಮ್ದು ಇನ್ನೊಂದು ಊರಿದೆ. ಸೊ ಆ ಊರಲ್ಲಿ ಬೆಳೆದಿದ್ದು. ಬಟ್ ಪ್ಲಸ್ ಇಲ್ಲೂ ಕೂಡ ಇಲ್ಲೇ ಜಾಸ್ತಿ ಇರ್ತಾ ಇದ್ವಿ ಬಿಡಿ ನಾವು. ಅಂದರೆ ಅಜ್ಜಿ ಮನೆ ಇದ್ರ ಮಾಮೂಲಿ ಅವರ ಮನೆ ಮತ್ತು ಅಜ್ಜಿ ಮನೆ ಎರಡು ಅಕ್ಕಪಕ್ಕ ಊರಿರೋದ್ರಿಂದ ಅವ್ರು ಎರಡು ಕಡೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಹೌದು. ಆದರೆ ನಾವು ಮಾತ್ರ ಸಮ್ಮರ್ ಹಾಲಿಡೇಸ್ಗೆ ಮಾತ್ರ ಇಲ್ಲಿಗೆ ಬರ್ತಾ ಇದ್ವಿ. ಸಮ್ಮರ್ ಹಾಲಿಡೇಸ್ಗೆ ಬರೋರು ಇವರೆಲ್ಲ. ಸಮ್ಮರ್ ಹಾಲಿಡೇಸ್ಗೆ ಬರೋದೇ ನಾವು ವೆಯ್ಟ್ ಮಾಡ್ತಾ ಇದ್ದು. ಅವಾಗ ನಾವೆಲ್ಲ ಕಸಿನ್ಸು. ಅದಕ್ಕೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆಗುತ್ತೆ. ಕಸಿನ್ಸ್ ಅಂದರೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಗುತ್ತಾ? ಯಾರು ಹೇಳಿದ್ದು? ಗೈಸ್, ಅತ್ತೆ ಮಕ್ಕಳನ್ನ ಕಸಿನ್ಸ್ ಅಲ್ದಿರ ಇನ್ನೇನಂತಾರೆ ಗೈಸ್? ಅತ್ತೆ ಮಕ್ಕಳನ್ನ ಕಸಿನ್ಸ್ ಅಂತಾರೆ ಅನ್ನೋವಂಥ ಒಂದು ಬೇಸಿಕ್ ನಾಲೆಡ್ಜು ಇಲ್ಲ ಇವಳಿಗೆ. ನಾವೆಲ್ಲ ಕಸಿನ್ಸ್ ಗೈಸ್. ನಾವು ಬಂದು ಇವರೆಲ್ಲ ಆ್ಯಕ್ಚುಲಿ ಒನ್ಸ್ ಇನ್ ಎ ಇಯರ್ ಬರೋರು. ನಮ್ಮ ಜಾತ್ರೆ ಇರೋದು ನಮ್ಮ ಊರು ಶ್ರೀರಾಮ ದೇವರ ಜಾತ್ರೆ. ಆ ಜಾತ್ರೆಗೆ ಬರೋರು. ಆ ಜಾತ್ರೆಗೆ ಇವ್ರು ಬರೋದನ್ನೇ ನಾವು ವೇಟ್ ಮಾಡ್ತಾ ಇದ್ದೋ. ಯಾಕಂದರೆ ಇವರೆಲ್ಲ ಬಂದರೆ ಒಂಥರ ನಮಗೇನೋ ಒಂದು ಫನ್ನು. ಎಲ್ಲ ಮಕ್ಕಳು ತುಂಬ ಎಂಟರ್ಟೈನಿಂಗ್ ಆಗಿರ್ತೀವಿ. ಇವರು ಪ್ಲಸ್ ನಮ್ಮ ಆಂಟಿ ಮಕ್ಕಳು ಅಭಿ, ಆಶಾ, ಇವ್ರ ಅಕ್ಕ ಪುಟ್ಟಿ, ಇವಳು ಅಮ್ಮು. ಸೊ ಇವರೆಲ್ಲರೂ ಬರೋರು. ಇವರೆಲ್ಲ ಬರೋದನ್ನೇ ನಾವು ವೇಟ್ ಮಾಡ್ತಾ ಇದ್ದೋ. ಬಂದಮೇಲೆ ನಾವು ಫುಲ್ಲು ಆಟ ಆಡೋದು, ಇಲ್ಲ ಜಾತ್ರೆ ಬೀದಿಗೆಲ್ಲ ಹೋಗೋದು, ಅದೇ ಒಂಥರ ಮಜಾ ಇರ್ತೈತೆ ಅವಾಗೆಲ್ಲ. ಪ್ಲಸ್ ಬನ್ನಿ ಈ ಮನೇನ ನಿಮಗೆ ತೋರಿಸ್ತೀವಿ ಹೇಗಿದೆ. ಕಮ್ ಟು ಅಜ್ಜಿ ಹೋಮ್. ನೋಡಿ, ಇದು ಮೇನ್ ಡೋರ್. ಇದು ಮೇನ್ ಡೋರ್. ಇದು ಯಾವ ವುಡ್ಡಿಂದ ಮಾಡಿಸಿದ್ದೀರಾ? ಇದು ಟೀಕ್ ವುಡ್ಡು. ನಾವು ರಷ್ಯಾದಿಂದ ತರಿಸಿದ್ದೀವಿ. ಈ ಟೀಕು ಎಲ್ಲೂ ಸಿಕ್ಕಲ್ಲ ಈ ಥರ, ನಮ್ಮ ಕಡೆನೇ ಸಿಕ್ಕೋದಿದು. ನೋಡಿ ಗೈಸ್, 200 ವರ್ಷ, ಆಲ್ಮೋಸ್ಟ್ 180 ವರ್ಷ ಆಯ್ತು ಈ ಮನೆ ಕಟ್ಟಿ. ಒಂದು 180 ವರ್ಷ 200 ವರ್ಷ ಅಂತ ಅಂದ್ಕೊಳ್ಳಿ. ಅಷ್ಟು ಹಳೇ ಮರ ಇದು. ವಾಸ್ಕಲೆಲ್ಲ ತಿನ್ಕೊಳ್ಳೋದೆ ತೂತ ಹೋಗಿತ್ತು. ನೆನ್ನೆ ಮೆತ್ತಿ ಸಿಮೆಂಟ್ ಇಲ್ಲೇ ಕುತ್ಕೋಬೇಕಲ್ಲ. 4 ತಲೆ ಕಳೀತಾ ಇದೆ. ಸರಿ, ನಮ್ಮ ಅಜ್ಜನೇ ಕೇಳೋಣ. ಹೇಳವ ಈ ಮನೆ ಬಗ್ಗೆ ಏನು ಹೇಳ್ತೀಯ? 10 ವರ್ಷದ ಮಗಿನಲ್ಲಿ ಮದುವೆ ಮಾಡಿದ್ರು. 10 ವರ್ಷದಲ್ಲಿ ಮದುವೆ ಮಾಡಿ ಸರಿ ಇಲ್ಲಿ ಎಲ್ಲ
ಚಿಕ್ಕ ಮಕ್ಳುಗಳು ನಾದಿದಿರು ಮೈದಿರು ಅವ್ರನ್ನೆಲ್ಲ ಸಾಕಿ ಅವ್ರಿಗೆಲ್ಲ ಮದುವೆ ಮಾಡಿ 12 ಜನ ಮಕ್ಳುಗಳು. ನಿನ್ ಮದುವೆ ಮಾಡ್ಕೊಂಡು ಬಂದಾಗ ಹೆಂಗಿತಿ ಮನೆ? ಮನೆ ಚೆನ್ನಾಗಿತ್ತು. ಆಗ ಮದುವೆ ಮಾಡ್ಕೊಂಡ್ ಬಂದಾಗ ಸುಮಾರಾಗಿತ್ತು. ಚೆನ್ನಾಗಿತ್ತು. ನಿಮ್ಮ ಅತ್ತೆ ಮಾವ ಎಲ್ಲ ಇದ್ರು? ಎಲ್ಲ ಇದ್ರು. ನಮ್ಮ ಅತ್ತೆ ಮಾವ ಇದ್ರು, ತಾತ ಇತ್ತು, ನನ್ ಮೈದಿರಿದ್ರು, ನಮ್ಮ ನಾದ್ನಿ ಇದ್ಲು, ನಾದ್ನಿದಿರಿದ್ರು. 3 ಜನ 4 ಜನ ನಾದ್ನಿದಿರು, 5 ಜನ ನಾದ್ನಿದಿರು. ಯಾರ ಕೈಲೂ ಒಂದು ಮಾತು ತಕೊಳ್ಳಿಲ್ಲ. ಎಷ್ಟು ಜನ ಇದ್ರು ಈ ಮನೇಲಿ ನೀನ್ ಬಂದಾಗ ಮದುವೆ ಮಾಡ್ಕೊಂಡ್ ಬಂದಾಗ? ನಾ ಬಂದಾಗ 12 ಜನ. ಓಕೆ, ಈ ಮನೇಲಿ 12 ಜನ ಇದ್ರು ನೀನ್ ಮದುವೆ ಮಾಡ್ಕೊಂಡ್ ಬಂದಾಗ? ಹಾ, ಸರಿ. ನೋಡು ಅವ್ರನ್ನ ನಾನು ಎಷ್ಟು ಚೆನ್ನಾಗಿ ಮಡಿಕೊಂಡು ನಾನು ಎತ್ತು ತಾಯಿ ಅನ್ನೋರು ನನ್ನ ಮೈದಿರು, ನನ್ನ ನಾದಿದಿರು, ಅಷ್ಟು ಚೆನ್ನಾಗಿ ಮಡಿಕೊಂಡು ಬಾಳಾಟ ಮಾಡ್ಕೊಂಡು ಈ ಮನೆಗೆ ಹೋದೆ. 11 ವರ್ಷ ಮದುವೆ ಮಾಡ್ಕೊಂಡ್ ಬಂದಾಗ? 10 ವರ್ಷ. 10 ವರ್ಷ ಮದುವೆ ಮಾಡ್ಕೊಂಡ್ ಬಂದಾಗ? 5-6 ವರ್ಷದ ಮೇಲೆ ನಾವು ದೊಡ್ಡ ಮಗ ಹುಟ್ಟಿರೋದು. ಈ ಮನೆ ಹಿಂಗೆ ಇತ್ತಾ? ನೀನ್ ಮದುವೆ ಮಾಡ್ಕೊಂಡು ಹಿಂಗೆ ಇತ್ತಾ? ಆಮೇಲೆ ಚೇಂಜ್ ಮಾಡೋದು ಏನಾದ್ರು? ಏನ್ ಚೇಂಜ್ ಆಯ್ತು? ಅಲ್ಲಿ ಅದು ತಾನೇ ಬಾಕ್ಲು ಇದೆಲ್ಲ ಇರ್ಲಿಲ್ಲ, ಇದೆಲ್ಲ ಒಂದೇ ಮನೆ. ಇದು ಎಲ್ಲ ದೊಡ್ಡದು ಅಜ್ಜರ. ನಾವು ಗೋಡೆ ಹಾಕೊಂಡಿದ್ವಿ ಇಲ್ಲಿ. ಯಾರು ಮದ್ವೆ ಮಾಡಿದ್ರು ಇಲ್ಲಿ ನಮ್ಮನೆಗೆ ಊಟ ಕೊಡ್ತಿದ್ದು. ದೊಡ್ಡ ಮನೆ ಅಲ್ವೇ? ಈ ಗೋಡೆ ಆಮೇಲೆ ಹಾಕಿದ್ರಾ? ಆಮೇಲೆ ಹಾಕಿದ್ವಿ ಗೋಡೆ. ಈ ಗೋಡೆ ಆಮೇಲೆ ಹಾಕಿದ್ವಿ? ಆಮೇಲೆ ಹಾಕಿದ್ದು. ಅದಕ್ಕೆ ಮುಂಚೆ ಮಾಮೂಲಿ ಸುತ್ತ ಮಾಮೂಲಿ ಆಗಲ್ಲ, ಫುಲ್ ಎಲ್ಲ ಅಡಿಗೆ ತೊಟ್ಟಿನೂ ಆಗಲಾಗಿತ್ತು. ಮನೆ ಅಡಿಗೆ ಮನೆ ಎರಡೇ ಇದ್ದಿದ್ದು, ಇದೆಲ್ಲ ಫುಲ್ ಇತ್ತು ಮನೆ. ಅಜಾರನೆ ಎಲ್ಲ. ಇದು ಮುಂದ್ಗಡೆ ಈಚೆ ಖಾಲಿ ಜಾಗ ಐತಲ್ಲ, ಅದು ಅದು ಮನೆ ಇತ್ತು ಮುಂಚೆ ರೀ. ಫುಲ್ ಮನೆ ಇತ್ತು. ಒಬ್ಬ ಫುಲ್ ದೊಡ್ಡ ಮನೆ. ಹೆಂಗಿತ್ತು ಅವತ್ತಿನ ದಿನಗಳು? ಅವತ್ತಿನ ದಿನಗಳ ಬಗ್ಗೆ ಹೇಳು. ನೀನ್ ಮದುವೆ ಮಾಡ್ಕೊಂಡ್ ಬಂದಿದ್ದ ಟೈಮಲ್ಲಿ ಅವತ್ತಿನ ದಿನಗಳಲ್ಲಿ ಇಲ್ಲಿ ಎಲ್ಲಾ ಪರಿಸ್ಥಿತಿ ಹೆಂಗಿತ್ತು ಮನೇಲಿ? ಎಲ್ಲ ಸೌಲಭ್ಯಗಳೆಲ್ಲ ಇದ್ವಾ? ಒಟ್ಟಿಗೆ ಇರ್ಲಿಲ್ಲ. ಒಟ್ಟಿಗೆ ಇರ್ಲಿಲ್ಲ. ಬರೀ ಪರಂಗಿಕಾಯಿ ತಿನ್ಕೊಂಡು ಬಾಣ್ತಾನ ಮಾಡ್ಕೊಂಡು ಇವನೇ. ಬರೀ ಪರಂಗಿಕಾಯಿನ, ಅಣ್ಣೆ ಸೊಪ್ಪು, ಪರಂಗಿಕಾಯಿನ, ಅದು ಸೀಗೆ ಸೊಪ್ಪು ತಂದು ಕೊಡೋರ್ ಗತಿ ಇರ್ಲಿಲ್ಲ. ಇವಾಗೆಲ್ಲ ನೀನೇ ಬೆಳ್ಕೊತಾ ಇದೀಯ? ಅಂದ್ರೆ ನಾನು ಬೆಳ್ಕೊತೀನಿ. ಅವಾಗ ಯಾಕೆ ಬೆಳಿತಾ ಇರ್ಲಿಲ್ಲ? ಯಾವಾಗ? ಆಗ ನಾವು ಅಲ್ಲಿದ್ವಲ್ಲ. ಇಲ್ಲಿದ್ರಲ್ಲ ಅವ್ರು ಬೆಳಿತಾ ಇರ್ಲಿಲ್ಲ? ಇಲ್ಲಿದ್ದಾಗ ನಮ್ಮ ಅತ್ತೆ ಮಾವ ಇಬ್ರು ಇರೋರು, ಮಕ್ಳು ಇರೋರು. ಅವ್ರೇನು ಬೆಳಿತಾ ಇರ್ಲಿಲ್ಲ? ತಿನ್ನಕ್ಕಿರ್ಲಿಲ್ಲ, ಹೊಟ್ಟೆಗಿರ್ಲಿಲ್ಲ. ಉಚ್ಚಾಕನ ಮಗಳು ಬಂದ್ಬಿಟ್ಟು ಎರಡು ಮುದ್ದೆನ ತಗೊಂಡ್ ಕೊಟ್ಬಿಟ್ಟು, ಇದು ನೀವು ಉಣ್ಕೋ, ಮಕ್ಳಿಗೆ ಏನಾರು ಮಾಡ್ಕೊಡು, ಮಕ್ಳಿಗೂ ಕೊಡು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ಲು. ನಾನು ಇನ್ನೂ ನೆನ್ಸ್ಕೊತೀನಿ ಆ ಚಿಕ್ಕಮ್ಮನ, ಬೇಕು ಚಿಕ್ಕಮ್ಮನ. ಅಂತ ಕಷ್ಟ ಇತ್ತು ಆಗ. ಅಲ್ಲಿ ಹೆಂಗಿತ್ತು ನಿಮ್ಮ ಅಪ್ಪ ಅಮ್ಮ ಮನೇಲಿ ಮದುವೆಗೆ ಮುಂಚೆ? ಅಲ್ಲೆಲ್ಲ ಅನುಕೂಲತೆ ಇತ್ತಾ? ಅಲ್ಲಿ ಅನುಕೂಲ ಆಯ್ತು. ಅನುಕೂಲ ಇತ್ತು, ಊಟ ಗಿಟ್ಟಕ್ಕೆಲ್ಲ ಅನುಕೂಲ ಆಯ್ತು. ತಬ್ಲಿ ಅನುಕೂಲ ಇತ್ತು. ತಬ್ಲಿ ಬಾಲ್ತಾಯಿ 3 ತಿಂಗಳು ನಾನು ದೊಡ್ಡ ಮಗನಿಗೆ ಬಾಣ್ತನ ಮಾಡಿಕೊಂಡದ್ದು. ನಾನು ಎತ್ಕೊ ಬಂದ್ಬಿಟ್ಟೆ ಹತ್ಕೊಂಡು. ಯಾವಾಗ ನೋಡ್ಕೋದೆ ಹೋದ್ರು ಬಾಣ್ತಂದಲ್ಲಿ, ನೋಡ್ಕೋದೆ ಹೋದ್ರು. ಮಗಿಗೆ ಅಕ್ಕಳಕ್ಕಾಗೋಯ್ತು, ಕೈ ಪಟ್ಟಿ ಕಾಲಿ ಪಟ್ಟಿ ಇತ್ತು. ನಮ್ಮ ಅತ್ತೆ ಬಂದು ನೀರು ಊದ್ರು. ಹೆಂಗ ಊದ ಇದಕ್ಕೆ ನೀರಾದ್ರು ನಿಮ್ಮಪ್ಪ. ಇದು ಊದ್ಬಿಟ್ಟು ಬಂದ್ಬಿಟ್ರು. ಈ ಮುಂಡೆ ಮಗನ ಸಾಕ ಬರೋ ಮುಂಡೆ ಮಕ ಅನ್ಕೊ ಬೈಕೊ ಬಂದ್ರು. ನನ್ನ ಮಗನ ಸಾಕ ಬಂದಾಳೆ ಈ ಮುಂಡೆ ಅನ್ಕೊ ಬೈಕೊ ಬಂದ್ರು. ಅಂತ ಎಷ್ಟು ಚೆನ್ನಾಗಿ ಸಾಕ ಬಂದಿ ಗೊತ್ತೇ. 3 ತಿಂಗಳಿದ್ದೆ. 3 ತಿಂಗಳ ಮೇಲೆ ಹೊಗೆ ಹಾಕ್ಬಿಟ್ಟ ಸೊಳ್ಳೆಗೆ ನಮ್ಮಪ್ಪ. ಲಪ ಮಗ ಕಂಡ್ಬಿಡೋದು ಕಣಪ್ಪ. ನೀನು ಆಚೆ ಹಾಕಪ್ಪ, ಆಚೆ ಹೇಳ್ಕೊಂಡು ಅಂದರೆ ನಿನ್ನ ಮಗ ತೊಟ್ಲು ತಗೊಂಡೋಗಿ ಬೀದಿಗೆ ಮಡಿಕೊ ಅಂದ. ಆಮೇಲೆ ನಾನು ಹತ್ಕೊಂಡು ಕರ್ಕೊಂಡು ಏನು ಮಾಡಿದೆ, ಕಳಿಸ್ಬಿಟ್ಟು ಇಲ್ಲಿಗೆ ಕಳಿಸ್ಬಿಟ್ಟು. ಆಗ ನಮ್ಮ ಮಾವ ಬಂದು ಆಮೇಲೆ ಮುನ್ಸ್ಕೊಬಿಡ್ತು. ಅವ್ರ ಮಕ್ಕ ಇವ್ರಿಗಿಲ್ಲ, ಇವ್ರ ಮಕ್ಕ ಅವ್ರಿಗಿಲ್ಲ, ಇವ್ಯಾವ ಮಕ್ಳು ಅಂತ ಕೇಳ್ತಾನೆ ಕೇಳೋರು. ಖುಷಿಯಾಗಿದ್ದಂತ ಯಾವ್ದಾನ 2-3 ಸನ್ನಿವೇಶಗಳನ್ನ ಹೇಳು ನಿನ್ ಜೀವನದಲ್ಲಿ. ಗ್ಯಾಪ್ನ ಇಲ್ಲ ಕಣಪ್ಪ. ನಾನು ಹೇಳೇ, ತಲೆಕಾಲು ಸಾರು ಮಾಡ್ಬಿಟ್ಟು ಮುದ್ದೆ ಮಾಡಿದಾಗ ಖುಷಿ ಆಯ್ತು. ಹುಳ ಹಣ್ಣಾದಾಗ ಒಂದಷ್ಟು ಆಕ್ಲಿ ಕೂಡ ಹೆಚ್ಚಿಗೆ ಬಂದ್ಬಿಟ್ರೆ ಅಷ್ಟು ಅದು ಖುಷಿ. ಆಕ್ಲಿ ಗುರು. ಅದು ಆಕ್ಲಿ ಗುಡ್ ಕತೆ ಹೇಳಿ ಸ್ವಲ್ಪ ನಮ್ಗೆ. ಆಕ್ಲಿ ಕೂಡ ಎಲ್ಲ ಮಡಿಕೊಂಡು ಇಂಗಿಸ್ಕೊಂಡು ಅದು ನಮ್ಮ ಮುಂದೆ ಕಾಸು. ಜಲ್ಲಿಗುಡು ಗಾಯ್ಸ್, ಆಕ್ಲಿ ಗುಡು ಇಲ್ಲ ಜಲ್ಲಿ ಗುಡು ಅಂದ್ರೆ ಜಲ್ಲಿಗುಡು. ಈ ರೇಷ್ಮೆ ಬೆಳಿಬೇಕಾದ್ರೆ ರೇಷ್ಮೆ ಗೂಡ್ ಕಟ್ಟತ್ತಲ್ಲ, ಅದರಲ್ಲಿ ಚೆನ್ನಾಗಿರೋ ಗುಡ್ನ ಅದಕ್ಕೊಂದು ರೇಟಿಗೆ ಸೇಲ್ ಮಾಡ್ತಾರೆ. ಚೆನ್ನಾಗಿಲ್ದಿರ ಇರೋದನ್ನ ಈ ತರ ಜಲ್ಲಿ ಗೂಡು, ಆಕ್ಲಿ ಗೂಡು ಅಂತ ಕರೀತಾರೆ. ಸ್ವಲ್ಪ ಬೇರೆ ಬೇರೆ ತರ ಇರ್ತವೆ, ಇಲ್ಲ ಹುಳಗಳು ಒಳಗಡೆ ಸತ್ತೋಗಿರ್ತವೆ, ಹಂಗಿರೋನ ಅದನ್ನ ಬೇರೆ ರೇಟಲ್ಲಿ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಹೆಂಗಿತ್ತು ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಅವಾಗ ಇಲ್ಲಿ ರೇಷ್ಮೆ ಬೆಳೆಯೋ ಟೈಮಲ್ಲಿ ಚೆನ್ನಾಗಿರೋಂಥ ಗೂಡಲ್ಲಿ ಏನ್ ದುಡ್ಡು ಬರುತ್ತೋ ಅದು ನಮ್ಮ ತಾತನಿಗೆ. ಈ ಆಕ್ಲಿ ಗೂಡು ಸ್ವಲ್ಪ ಹಂಗೆ ಇರೋಂಥ ಗೂಡಲ್ಲಿ ಬರೋಂಥ ದುಡ್ಡು ಏನ್ ಬರುತ್ತೋ ಆ ದುಡ್ಡು ನಮ್ಮ ಅಜ್ಜಿಗೆ. ಆ ತರ ಮಾತುಕತೆ ಆಗಿರುತ್ತೆ. ಇದೀಗ ಅವ್ರ ಬಾಯಲ್ಲೇ ಕೇಳೋಣ. ಹೇಳವ, ಆಕ್ಲಿ ಗುಡ್ ಕತೆ ಹೇಳು. ಏನ್ ಮಾಡ್ತಾ ಇದ್ರಿ? ಆಕ್ಲಿ ಗುಡ್ ಎಲ್ಲ ನಾನು ಮಡಿಕೊಂಡು ತಗೊಂಡೋಗಿ ಬೇರೆ ಹಾಕಿ ದುಡ್ಡು ಮಾಡಿ ಖುಷಿ ಆಗೋದು. ಕಷ್ಟಪಡುನಿ, ಸೊಪ್ಪು ಹೊರುನಿ, ಎತ್ಕೊಂಡ್ ಸೊಪ್ಪು ಹಾಕುನಿ, ಹುಳ ಬದಲಾಯಿಸೋದು. ಚೆನ್ನಾಗಿರೋ ಗುಡ್ನ ಆಕ್ಲಿ ಗುಡ್ ಒಳಗಡೆ ಹಾಕ್ಬಿಡ್ತಾ ಇರ್ತಾನೆ ನೀನು?
ನಕಲಿ ಗುಡೊಳಕ್ಕೆ ಆಗ್ತಿರ್ಲಿಲ್ಲ, ಬೇರೆ ಬೇರೆ ಹಾಕೊಳ್ಳಿ. ನಂಗೆ ಜಾಸ್ತಿ ಕಾಸು ಬರಲಿ ಅಂತ. ಬೇರೆ ಹಾಕೊಳ್ಳಿ. ಇದು ಚೆನ್ನಾಗಿರೋ ಗುಡೊಂದು ಅವ್ರಿಗೆ ಎಷ್ಟಿದ್ರು ಜೋಬಿಗೆ ಮಡಿಕೊಂಡು ಒಂದು ಪೈಸಾ ಕೊಟ್ಟಿರಲಿಲ್ಲ ಕೈಗೆ. ನಮ್ಮ ತಾತ ನೋಡಿ ಅಲ್ಲಿದಾರ ಫೋಟೋದಲ್ಲಿ, ನೋಡಲ್ಲ ಅವರೇ ನೋಡ್ಕೋತಾವ್ರೆ. ಕೊಡ್ತಿರ್ಲಿಲ್ವಲ್ಲ ಹರೀಶ, ಇವು ಅಷ್ಟು ಇಷ್ಟು ಕಾಸಾರು ಮಡಿಕೊಂಡು ಜೀವನ ಮಾಡೋಕ್ಕಿಲ್ವ ಹರೀಶ? ಇಲ್ಲ, ಹೋಗಿ ಹೋಟ್ಲಿಗೆ ಹೋಗಿ ಕೂತ್ಕೋತು ಅಂದ್ರೆ ಅವ್ರು ಹೋಗ್ರಿ ಇವ್ರು ಹೋಗ್ರಿ, ಕೊಡ್ರಿ ಅವ್ರಿಗೆ ನಾಷ್ಟ, ಇವ್ರಿಗೆ ಕೊಡ್ರಿ ನಾಷ್ಟ ಬೇಕಾದವ್ರಿಗೆ, ತಾನು ತಿನ್ಕೊಂಡು ನೆಟ್ಟಿಗೆ ಬರೋದು ಅಷ್ಟೇ. ಇರು ಗಂಟ ಬಿಲ್ ಮಾಡ್ಬಿಡೋದು. ಆಗೋದ್ಮೇಲೆ ನನ್ನ ಕೈಲಿಲ್ಲ, ಏನ್ ಮಾಡ್ಬೇಕು ಮಾಡ್ಕೊ ಇನ್ನು ಅಷ್ಟೇ. ಮಗನೇ 200 ರೂಪಾಯಿ ಕಳ್ಸಪ್ಪ ಮೊಟ್ಟೆಗೆ. ಮಗನ ಫೋನ್ ಮಾಡೋದು, ಮೊಟ್ಟೆಗೆ 200 ರೂಪಾಯಿ ಹುಳ ತಗೊಬರೋದು. ಹಂಗೆ. ಇವಾಗ ಎಷ್ಟೋ ವಯಸ್ಸು ನಿಮಗೆ? ವಯಸ್ಸು 70-80 ವರ್ಷ ಆಗೋಗದೆ. 70-80 ವರ್ಷ, 85 ವರ್ಷ ಲೆಕ್ಕ ಆಗೋಗದೆ. ನಮ್ಮ ಲೆಕ್ಕ. ಅಪ್ಪನ ಮಾಮೂನ್ಗೆನೆ 68 ವರ್ಷ. ಈಗ 64 ಮಾಮೂನಿಗೆ. ಒಂದು 15 ವರ್ಷ ಇದ್ದಾಗ ಮಾಮ ಹುಟ್ಟೈತೆ ಅನ್ನೋ 70-80 ವರ್ಷ. 70-80 ವರ್ಷ ಆಗದೆ. 79 ವರ್ಷ ಆಗೈತೆ ಆಗದೆ. ನಾನು ಆಗೋತ್ತಿಗೆ ಇಷ್ಟಾರ ವರ್ಷ ಓಡಾಡ್ಕೊಂಡಿದ್ದೀನಿ 80 ವರ್ಷಕ್ಕೂ. ಇಷ್ಟು ಗಟ್ಟಿಮುಟ್ಟಿಯಾಗಿದೆಯಲ್ಲ ಇವಾಗ 80 ವರ್ಷ ಆದ್ರೂ ಆರಾಮಾಗಿ ಕೋಲಿಗೆಲ್ಲ ಇಟ್ಕೊಂಡಿದ್ರೆ ಆರಾಮಾಗಿ ತಿರುಗಾಡ್ತೀಯ ಅಲ್ವಾ? ಈಗಿನ ಕಾಲದವರು ಅವ್ರಿಗೊಂದು 60-70 ವರ್ಷ ಆದ್ಮೇಲೆ ಎಲ್ಲ ಮಾಮೂಲಿ ಜನಗಳು ಕೈ ಕೋಲ್ ಬಂದ್ಬಿಡ್ತದೆ 70 ವರ್ಷ ಆಗಿದ ತಕ್ಷಣನೇ. ಹಿಂಗೆ ಗಟ್ಟಿಮುಟ್ಟಿಯಾಗಿರ್ಬೇಕಂದ್ರೆ ಜನಗಳೇನು ಮಾಡಬೇಕು ಅಂತೇಳಿ ಏನ್ ಮಾಡ್ಲಿ ಅಂತ ಹೇಳಿದೆ ಅವ್ರನ್ನ. ಅವ್ರೆ ಇದು ಸೊಪ್ಪು ಸದಿ ಎಲ್ಲ ಬೆಳ್ಕೋಬೇಕು, ಗೊಬ್ಬರ ಹಾಕಿ ತಿನ್ಬೇಕು, ಗಟ್ಟಿಯಾಗಿರ್ಬೇಕಂದ್ರೆ ನಾಟಿ ಗೊಬ್ಬರ ಹಾಕೊಂಡು. ಈಗ ಅವರೇ ನೆಟ್ಬಿಟ್ಟಿದ್ದೀನಿ. ಅವರೇ ಈ ಸತಿ ಒಂದು 20 ಕಾಳು ನೆಟ್ಟಿದ್ದೀನಿ ಅಷ್ಟೇ, ಜಾಸ್ತಿ ನೆಡಲಿಲ್ಲ. ಇದು ಬೆಳ್ಕೊಂಡು ತಿಂತೀನಿ ನಾನು, ಕೊಂಡ್ಕೊಂಡು ಯಾವುದು ತಿನ್ನಲ್ಲ, ಬೆಳ್ಕೊಂಡು ತಿಂತೀನಿ. ಕಾಡು ಸುಂಡೆಕಾಯಿ ಬುಡ್ಸ್ಕೊಂಡು ಇಷ್ಟು ಸಿಗ್ತವೆ ಈಗ. ಸರಿ ಕಣ, ಆಯ್ತು ಬರ್ತೀವಿ ನಾಳೆ ತಿರ್ಗಾ ನಾವು. ಕಾಡು ಸುಂಡೆಕಾಯಿ ಸಿಗ್ತವೆ, ಬೇಕಾದ್ರೆ ಬುಡ್ಸ್ಕೊಂಡು ಬೇಕಾದ್ರೆ ಮಾಡ್ಕೊಡ್ರಿ. ಕೀರೆ ಚೆಲ್ಕೊಳ್ಳೋದು, ಕೀರೆ ಸೊಪ್ಪು ತಿನ್ನೋದು, ಆಮೇಲೆ ಒಂದು ಸ್ವಲ್ಪ ವಯಸ್ಸಾಯ್ತು ಅಂದ್ರೆ ಗೆಡ್ಡೆ ಕಿತ್ಕೊಳ್ಳೋದು, ಗೆಡ್ಡೆ ಬಸ್ಸಾರು ಮಾಡ್ಕೊಂಡು ತಿನ್ನೋದು, ತಿರ್ಗಾ ಪುನಃ ಚೀರೆ ಚೆಲ್ಲೋದು, ತಿರ್ಗಾ ಹಾಕೋದು, ಎಲ್ಲ ಆರ್ಗಾನಿಕ್ ಸೊಪ್ಪೆ ನಮ್ಮ ಒಂದು. ಎಲ್ಲ ಆರ್ಗಾನಿಕ್. ನೋಡಿ ಗಾಯ್ಸ್ ಹೆಂಗಿದೆ ಎಲ್ಲ ಗಿಡಗಳು. ಸುಂಡೆ ಗಿಡ, ನುಗ್ಗೆಕಾಯಿ ಮರ ಇದೆ, ಸುಂಡೆಕಾಯಿ ಗಿಡ ಇದೆ, ಕರಿಬೇವಿದೆ, ಹೂವು ಇದೆ, ಬೆಂಡೆ ಗಿಡ ಇದೆ, ಎಲ್ಲ ಇದೆ ನೋಡಿ. ಇಲ್ಲಿ ಏನು ಬೇಕೆಲ್ಲ ಇದೆ. ಇದಷ್ಟೇ ಅಲ್ಲ, ಹಿತ್ಲಲ್ಲಿ ಇದಕ್ಕಿಂತ ದೊಡ್ಡ ಸಾಮ್ರಾಜ್ಯನೇ ಇದೆ. ತೋರಿಸ್ತೀನಿ, ನಾಳೆ ತೋರಿಸ್ತೀನಿ. ನೋಡಿ ಅಲ್ಲಿ ನಮ್ಮಪ್ಪ ಬೆಳಿಗ್ಗೆಯಿಂದ ನಮಗೋಸ್ಕರ ವೆಯ್ಟ್ ಮಾಡಿ ಮನೆಯೊಳಗಡೆ ಕುತ್ಕೊಂಡು ವೆಯ್ಟ್ ಮಾಡಿ ಸಾಕಾಗಿ ಬಂದು ಗೇಟ್ ಹತ್ರ ಕುತ್ಕೊಂಡಿದ್ದಾರೆ. ಇವಾಗ ನೋಡಿದ್ರು ನಮ್ಮ ಕಾರ್ನ. ನೋಡಿ ಅನಿಸ್ತಣ್ಣು ಮಾತಾಡ್ಬಾರ ಇಲ್ಲಿ. ನಾಪ ನಾ ಬರೋಳಗಡೆ ನೋಡಿ ಅನಿಸ್ತಣ್ಣು ಕುಯ್ದು ತೊಳೆ ಬಿಡಿಸಿಟ್ಟೈತೆ. ನೋಡಿ ಗಾಯ್ಸ್ ಅಲಸಣ್ಣ ಎಷ್ಟು ಬಿಡಿಸಿಟ್ಟಿದ್ದಾರೆ ನೋಡಿ. ನಾವು ಇವಾಗ ತಾನೇ ಊಟ ಮುಗಿಸ್ಕೊಂಬಂದ ನಮ್ಮ ಅಜ್ಜಿ ಮನೆಯಿಂದ. ಇವಾಗ ಬಂದಿಲ್ಲಿ ಅಲಸಣ್ಣ ತಿಂತಾ ಇದ್ದೀವಿ. ಗಾಯ್ಸ್ ಬೆಳಿಗ್ಗೆ ದೇವರ ಬೆಟ್ಟಕ್ಕೆ ಹೋಗಿ ಅಲ್ಲೆಲ್ಲ ತಿರುಗಾಡೋದಕ್ಕೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಬಂದ್ಬಿಟ್ಟು ಊಟ ಮಾಡಿ ಜಾಕ್ ಫ್ರೂಟ್ ತಿಂದ್ಬಿಟ್ಟು ಮಲಗಿಬಿಟ್ಟಿದ್ವಿ. ಇವಾಗ ಜಸ್ಟ್ ಎದ್ಬಿಟ್ಟು ಬಂದು ಮಾಡಿ ಮೇಲೆ ನಿಂತ್ಕೊಂಡಿದ್ದೀವಿ. ಬನ್ನಿ ನಮ್ಮ ಮಾಡಿ ಮೇಲಿಂದ ನಮ್ಮ 3 ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೇನೆ. ನೋಡಿ ನಮ್ಮ ಟೆರೆಸ್ ಮನೆಯಿಂದ ಈ ಸೈಡ್ ಅಂತೂ ಫುಲ್ಲು ಕತ್ಲು. ಯಾಕಂದರೆ ಈ ಸೈಡೆಲ್ಲ ಹಿಂದೆಗಡೆ ಇರೋದೆಲ್ಲ ಬರೀ ಹೊಲಗಳೇ, ಹಂಗಾಗಿ ಫುಲ್ಲು ಕತ್ಲು. ಬೆಳಿಗ್ಗೆ ತೋರಿಸ್ತೀನಿ, ಈ ಕಡೆ ಬೆಳಿಗ್ಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ, ಇಷ್ಟೊತ್ತಲ್ಲಿ ಫುಲ್ ಡಾರ್ಕ್. ಸೊ ಇವಾಗ ಎದ್ಬಿಟ್ಟು ನಮ್ಮ ಅಪ್ಪ ಮ್ಯಾಂಗೋ ತಂದಿಟ್ಟಿದ್ರು. ಸುಮಾರು ಮ್ಯಾಂಗೋ ಇತ್ತು ಮನೆಯಲ್ಲಿ. ನಾನೊಂದು 4-5 ಮ್ಯಾಂಗೋ ತಿಂದೆ. ನೀನೆಷ್ಟು ತಿಂದೆ? 4 ಇವಳು 4 ಮ್ಯಾಂಗೋ ತಿಂದಾಳೆ. ಸಣ್ಣದು 4 ತಿಂದಿದ್ದೀವಿ. ತಿಂದ್ಬಿಟ್ಟು ಇವಾಗ ಇಲ್ಲಿ ಬಂದು ವಾಕ್ ಮಾಡ್ತಾ ಇದ್ದೀವಿ ಟೆರೆಸ್ ಮೇಲೆ. ನಮ್ದು ಆ್ಯಕ್ಚುಲಿ ಲಂಚ್ ಲೇಟ್ ಆಯ್ತಲ್ಲ, 4-4:30 ಆಗೋಯ್ತು ಲಂಚ್ಗೆ. ಇಲ್ಲಿ ಬಂದು ಊರಲ್ಲಿ ಬಂದು ಮಾಡಿದ್ದು. ಸೊ ಫುಲ್ಲು ಏನು ಅಶ್ವಿರಲಿಲ್ಲ, ಅದಕ್ಕೆ ಜಸ್ಟ್ ಫ್ರೂಟ್ಸ್ ತಿನ್ಕೊಂಡು ಮಲ್ಕೊಳ್ಳೋಣ ಅಂತ. ಹಿಂಗೆ ತಿನ್ಬಿಟ್ಟು ಮಲ್ಕೊಂಡ್ರೆ ಬೇಜಾರಲ್ಲ, ಸ್ವಲ್ಪ ತೋಡಾಡ್ಬಿಟ್ಟು ವಾಕ್ ಮಾಡ್ಕೊಂಡು ಮಲ್ಕೊತೀವಿ. ಗುಡ್ ನೈಟ್. ಗುಡ್ ನೈಟ್ ಗೈಸ್, ಬೆಳಿಗ್ಗೆ ಸಿಗೋಣ. ಗೈಸ್ ನೋಡಿ ಮಾವಿನ ಹಣ್ಣು, ಎಷ್ಟು ಮಾವಿನ ಹಣ್ಣಿದೆ ನೋಡಿ ಇಲ್ಲಿ.
ನೋಡಿ ಗೈಸ್ ಎಷ್ಟು ಮಾವಿನ ಹಣ್ಣಿದೆ. ನಮ್ಮ ಮಾವ ನಾವು ಬರ್ತೀವಿ ಅಂತ ಫುಲ್ ಮಾವಿನ ಹಣ್ಣೆಲ್ಲ ಕೀಳ್ಸಿಟ್ಟಿದ್ದಾರೆ. ಫುಲ್ ಮ್ಯಾಂಗೋ ಸೀಸನ್ನ ಫುಲ್ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ ನಾವು ಇವತ್ತು. ಡೈಲಿ ಬ್ರೇಕ್ಫಾಸ್ಟಿಗೆ ಮ್ಯಾಂಗೋನ ಇವಾಗ. ಮೀನ್ ಆಡ್ದಂಗೆ ಆಡ್ತಲ್ಲ ಹೋಗು. ಯಾಕೆ ಮೀನು ಹಿಡ್ದಂಗೆ ಆಡ್ತೀಯ? ಮೀನು ಕೆಳಗೆ ಆಗ್ತದಲ್ಲ ಒಳ್ಳೆಲೆ ತಾತ ಅಪ್ಪ ಅಮ್ಮ ಇಬ್ರು ಹೊಟ್ಟೋದ್ರು ಅಂತ ಹೇಳ್ತಾ ನಂಗೆ ಗೊತ್ತಿತ್ತು ಬ್ಯಾಗ್ ಇಲ್ಲ ಐತಲ್ಲ. ಅಜ್ಜಿ ಎಲ್ಲ ನೋಡ್ಕೊಬಿಟ್ಟವನೆ. ಅಜ್ಜಿನ ಹೊಟ್ಟೋರು ಎಲ್ಲ ಹೊಟ್ಟೋರು. ನಂಗೂ ಗೊತ್ತಿತ್ತು. ಅಜ್ಜಿ ಹಿಂಗ್ ಬಂದ್ಬಿಟ್ಟು ಇಲ್ಲಿ ಹಿಂಗ್ ಅಂದ್ಬಿಟ್ಟು ಹಾಲು ಕುಡಿತ್ಯಾ ನೀರು ಕುಡಿತ್ಯಾ ಅಂದ್ಬಿಟ್ಟು ಹೋದ್ರು ಆ ಕಡೆ. ಹೋಗಿಲ್ವಲ್ಲ ಅಂತ ನಾನು ಆಮೇಲೆ ನಂಗೆ ಗೊತ್ತಿದ್ದ ಸುಳ್ಳೆ ಅಂತ ಅಲ್ಲಿ ಬ್ಯಾಗ್ ಇತ್ತಲ್ಲ. ಅಕಸ್ಮಾತ್ ಹೊಟ್ಟೋಗಿದ್ರೆ ನಾವು ಇವಾಗ ಏನು ಮಾಡ್ತಾ ಇದ್ದೆ? ಬ್ಯಾಗ್ ಎಲ್ಲ ಇಬ್ರು ಹೊಟ್ಟೋಗಿದ್ರೆ ಏನು ಮಾಡ್ತಲ್ಲ ನನ್ನ ಜೊತೆ ಇರುವ ಕಾರ್ ನೋಡಿರ್ತಾ ಇದ್ದ. ಕಾರ್ ನೋಡ್ದಾ? ನೋಡಿಲ್ಲ. ಕಾರ್ ನೋಡ್ದೆ ಆಯ್ತಾ ಇಲ್ವಾ ಅಂತ? ಬ್ಯಾಗ್ ನೋಡಿದೆ ಅಷ್ಟೇ. ಕಾರ್ ನೋಡಿಲ್ಲ. ಮೇನ್ ಕಾರ್ ನೋಡ್ಬೇಕು ತಾನೆ ನೀನು. ಹಿಂಗ ಅಂದ್ರೆ ಇಲ್ಲಿ ಏನು ಕಾಣಿಸ್ಲಿಲ್ಲ. ಗೈಸ್ ಬನ್ನಿ ಹಸ್ಕೊಂಡು ತಿನ್ನೋಣ. ತಾತ ಸಕ್ಕತ್ತಾಗಿ ಕೂತದೆ ಕಣಪ್ಪ ಬೇಕು. ಪೂರ್ವೇಕ್ ಎಷ್ಟು ಹಸ್ಕೊಂಡು ತಿಂದೆ? ನಾನು ಒಂದು ತಿಂದೇ ಇಲ್ಲ. ಒಂದು ತಿಂದಿಲ್ವೇನೋ? ಯಾಕೋ? ನಾನು ಬೇಡ. ನೋಡಿ ಗೈಸ್ ಈ ಥರದ ಹುಡುಗರು ಇರ್ತಾರೆ ಮನೇಲಿ. ಹಲಸಣ್ಣು ಮಾವಿನಣ್ಣು ಎಲ್ಲ ಇದೆ. ಇವನು ಬರೀ ಮ್ಯಾಂಗೋ ತಿಂದ ಬೆಳಿಗ್ಗೆ. ಈಗ ಹಲಸಣ್ಣು ಬೇಡ ಅಂತ. ಅದಕ್ಕೆ ಪಾಪ ಜಾಕ್ ಫ್ರೂಟ್ ಇಷ್ಟ ಅಲ್ವಾ? ಇವಾಗ ಅಲ್ಲಿ ಮಾನವ ತಗೊಂಡು ಪುರಿ ಅಜ್ಜಿ ಆ ವಿಡಿಯೋದಲ್ಲಿ ಹಿಂಗೆ ಕ್ವಶನ್ ಕೊಟ್ಟು ತೋರ್ಸು. ಆಮೇಲೆ ಇವಾಗ ಅವರೇ ಮಾಡ್ತಾರೆ ಹಂಗೆ ಮಾಡಿದ್ರು ಸರಿ. ಏನಾಯ್ತು ಅನ್ಕೊಂಡು ಅಯ್ಯೋ ಏನೋ ಇದು ಹಾಗೆ ನಕ್ಕೊಂಡು ಹೇಳಿದ್ರು ನೀನು. ಹಲಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ಚೆನ್ನಾಗಿ ತಿಂದು ಬ್ಯಾಟಿಂಗ್ ಮಾಡಿ ಇವಾಗ ನಾವು ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀವಿ. ಒಳಗೆ ಹೋಗ್ತೀರೇನ್ರಿ? ಇಲ್ಲೇ ಆಗಲಿಲ್ಲ ಅನಿಸ್ತೇನೆ. ಸುಮ್ಮನೆ ಮಾಸ್ಕೊಂಡು ನೋಡೋಣ, ಲೇಟ್ ಆಗುತ್ತೆ. ಕರೆದಿದ್ರೆ ಇಲ್ಲೇ ಬಂದಿರೋರು ಅವರು ನಡ್ಕೊಂಡು. ಪಾಪ ಬಾರೆ ಹೋಗಿ ನೋಡೋಣ. ಅಜ್ಜಿಗೆ ಒಂದು ವಾಕ್ ಆಗಿರೋದಲ್ಲ. ಸೊ ನಮ್ಮ ಅಜ್ಜಿಗೆ ಬಾಯಿ ಹೇಳ್ಬಿಟ್ಟು ಹೋಗೋಣ ಅಂತ ಬರ್ತಾ ಇದ್ದೀವಿ ನಾವೀಗ. ಈಸ್ಕೊಡಿತೀರಾ? ಅವನಿಗೇನು ಬೇಡ ಇರೋ ಕೊಡ್ತೀನಿ, ಅವ್ರ ತಾತನ ಕೊಟ್ಟರು. ಹಾಂ, ಇವಾಗ ನಮ್ಮೂರಿಂದ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಈಗ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ಬೆಂಗಳೂರು ಕಡೆಗೆ ಪಯಣ. ಬರ್ತೀವಿ ಕಣವ. ಬರ್ತೀನಿ ಅಜ್ಜಿ. ಪೂರ್ಣಿಮಕ್ಕ ಮನೆ ಹತ್ರ ಊಟೈತೀವಿ. ಪೂರ್ಣಿಮಕ್ಕನ ಮನೆ. ಹಾಂ, ಮಾವನ ಹಣ್ಣು ಕೊಟ್ಟರೆ ಸ್ವಲ್ಪ ಕೊಟ್ಟು ಹಂಗೆ ಹೋಯ್ತೀವಿ. ಒಂದಷ್ಟು ತಂದಿದ್ರು. ಪೂರ್ಣಿಮಕ್ಕನಿಗೆ, ಪ್ರೇಮಕ್ಕನಿಗೆ, ಸಂತೋಷನಿಗೆ ಎಲ್ರಿಗೂ ಎತ್ಕೊಂಡೈತಿದ್ದೀನಿ ಇಲ್ಲಿ. ಬರ್ತೀವಿ ಗೈಸ್. ನಾವಿವಾಗ ನಮ್ಮ ಅಜ್ಜಿಗೆ ಬಾಯಿ ಹೇಳ್ಬಿಟ್ಟು ಸಿಂಚನ ಮನೆಗೆ ಹೋಗ್ತಾ ಇದ್ದೀವಿ. ಸಿಂಚನ ಮನೆಗೆ ಏನಕ್ಕಂದರೆ ಇರೋ ಮ್ಯಾಂಗೋಸು ಅವ್ರಿಗೂ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗೋಣ ಅಂತ. ಸೊ ಅವ್ರ ಮನೆಗೆ ಕೊಟ್ಬಿಟ್ಟು ಹೋಗೋಣ ಅಂತ. ಗಾಯ್ಸ್, ಇವಾಗ ನಮ್ಮ ಅಕ್ಕ ಮನೆಗೆ ಬಂದು ಕುತ್ಕೊಂಡಿದ್ದೀವಿ. ನೋಡಿ, ಎಲ್ಲ ಮ್ಯಾಂಗೋ ಜಾಕ್ ಫ್ರೂಟು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ನೋಡಿ, ಇವನು ಹಲೋ ನನ್ನ ತಮ್ಮ. ಹಾಯ್. ಬಂದಿದ್ದ ತಕ್ಷಣ ಒಂದು ತಟ್ಟೆ ಫುಲ್ಲು ಜಾಕ್ ಫ್ರೂಟ್ ಹಾಕೊಂಡು ಕುತ್ಕೊಂಡ್ಬಿಡೋನೆ. ತಿನ್ನಲೇಬೇಕಲ್ಲ ಜಾಕ್ ಫ್ರೂಟು ಡಾಕ್ಟ್ರ್ ಬುಕ್ ತಂದು ಕೊಟ್ಟವ್ರೆ. ಇವ್ರು ತಂದಮೇಲೆ ತಿಂದಿಲ್ಲ ಅಂತಂದ್ರೆ ಇವ್ರಿಗೆ ಬೇಜಾರಾಗುತ್ತೆ. ಸೊ ಇವ್ರಿಗೆ ಯಾಕೆ ಬೇಜಾರು ಮಾಡೋದು? ಎಲ್ರ ಮನೆಗೂ ಒಂದೊಂದು ಮೂಟೆ ತಂದಿದ್ದೀವಿ ಗೈಸ್. ಎಲ್ರ ಮನೆಗೂ ಒಂದೊಂದು ಮೂಟೆ. ಸಂತೋಷರ ಮನೆಗೆ ಒಂದು ಮೂಟೆ, ನಮ್ಮ ಪೂರ್ಣಿಮಕ್ಕರ ಮನೆಗೆ ಒಂದು ಮೂಟೆ, ನಮ್ಮ ಪ್ರೇಮಕರ ಮನೆಗೆ ಒಂದು ಮೂಟೆ, ನಮ್ಮ ಮನೆಗೆ ಒಂದು ಮೂಟೆ. ಅಷ್ಟು ಮ್ಯಾಂಗೋ ಇದೆ. ಸಿಂಚು ಹೆಂಗಿದೆ ಮ್ಯಾಂಗೋ? ಜಾಕ್ ಫ್ರೂಟ್ ಹೆಂಗಿದೆ? ತಿನ್ನಲ್ವಾ ನೀನು? ಏಕೆ? ಪೂರ್ವಿಗೂ ತಿನ್ನಲ್ಲ ಜಾಕ್ ಫ್ರೂಟ್ ಸರಿಗೆ ತಾನೇ? ಹಾಂ, ಯಾಕೆ ಸಿಂಚನ ಸ್ವೀಟ್ ಜಾಸ್ತಿ ಅಂತನಾ? ಗೈಸ್ ನೋಡಿ, ಎಲ್ಲ ಸಿಂಚನನು ನಮ್ಮ ಯಜಮಾನ್ರು ಇಬ್ಬರು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಮೇಕಪ್ ಮಾಡಿ ಬರುತ್ತೆ ನೋಡಿ ನಮ್ಮದು ಚಾನಲಲ್ಲಿ ನೆಕ್ಸ್ಟ್ ವ್ಲಾಗ್ ಅದೇ. ಲೈಕ್ ಮಾಡಿ
ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ